ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ರಸಂ ಪುಡಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋಂಥದ್ದು ಅಂತ ನೋಡ್ತಾ ಬರೋಣ. ಮೊದಲಿಗೆ ಸಾಮಗ್ರಿಗಳು. ಮೊದಲು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಮೆಂತ್ಯ ಹಾಕಿ ಎಲ್ಲ ಪದಾರ್ಥಗಳನ್ನು ಸಣ್ಣ ಉರಿನಲ್ಲೇ ಹುರಿತಾ ಬರೋಣ. ಈಗ ಮೆಂತ್ಯನ ಸ್ವಲ್ಪ ಕೆಂಪಗೆ ಚೆನ್ನಾಗಿ ಹುರಿಯಿರಿ. ಮೆಂತ್ಯ ಹುರಿದಾದ ಮೇಲೆ ಒಂದು ತಟ್ಟೆಗೆ ತೆಗೆದಿಡಿ. ಈಗ ಅದೇ ಪ್ಯಾನ್ಗೆ ತೊಗರಿಬೇಳೆ ಹಾಕಿ. ತೊಗರಿಬೇಳೆ ಕೂಡ ಸಣ್ಣ ಉರಿನಲ್ಲೇ ಪೂರ್ತಿ ಕೆಂಪಗಾಗುವವರೆಗೆ ಹುರಿಯಿರಿ. ತೊಗರಿಬೇಳೆ ಕೂಡ ಕೆಂಪಗಾದ ನಂತರ ಒಂದು ತಟ್ಟೆಗೆ ತೆಗೆದಿಡಿ. ನಂತರ ಅದೇ ಪ್ಯಾನ್ಗೆ ಧನಿಯಾ ಹಾಕಿ. ಧನಿಯಾ ಕೂಡ ಘಮ ಬರುವವರೆಗೆ ಹುರಿದು ತೆಗೆದಿಡಿ. ನಂತರ ಮೆಣಸನ್ನು ಹಾಕಿ. ಮೆಣಸು ಕೂಡ ಸ್ವಲ್ಪ ಪಟಪಟ ಅಂತ ಸಿಡಿಯೋವರೆಗೆ ಚೆನ್ನಾಗಿ ಹುರಿಯಿರಿ. ಈಗ ಮೆಣಸು ಕೂಡ ಹುರಿದಿದ್ದಾಗಿದೆ. ಈಗ ಮೆಣಸನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಡಿ. ಈಗ ಅದೇ ಪ್ಯಾನ್ಗೆ ಜೀರಿಗೆ ಹಾಕಿ. ಜೀರಿಗೆ ಕೂಡ ಘಮ ಬರುವವರೆಗೆ ಚೆನ್ನಾಗಿ ಹುರಿಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಜೀರಿಗೆ ಕೂಡ ಘಮ ಬಂದು ಕೆಂಪಗಾದ ನಂತರ ಒಂದು ತಟ್ಟೆಗೆ ತೆಗೆದಿಡಿ. ಈಗ ಅದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ. ಕರಿಬೇವನ್ನು ಕೂಡ ಚೆನ್ನಾಗಿ ಗರಿ ಗರಿ ಆಗುವವರೆಗೆ ಸಣ್ಣ ಉರಿನಲ್ಲೇ ಹುರಿಯಿರಿ. ಮುಟ್ಟಿದರೆ ಕರಿಬೇವು ಕೂಡ ಪುಡಿ ಪುಡಿ ಆಗಬೇಕು. ಆ ರೀತಿ ಆಗುವವರೆಗೆ ಚೆನ್ನಾಗಿ ಹುರಿದು ತೆಗೆದಿಡಿ. ಈಗ ಅದೇ ಪ್ಯಾನ್ಗೆ ಒಂದು ಚಿಕ್ಕ ಚಮಚದಷ್ಟು ಎಣ್ಣೆ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಒಣಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಆದಮೇಲೆ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಟು ಎಲ್ಲ ಮಿಶ್ರಣವನ್ನು ಆರಲು ಇಡಿ. ಮೊದಲು ಮಿಕ್ಸಿ ಜಾರ್ ತೆಗೆದುಕೊಂಡು ಆ ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿಯನ್ನು ಹಾಕಿ ಸ್ವಲ್ಪ ಪುಡಿ ಮಾಡಿಕೊಳ್ಳಿ. ಒಣಮೆಣಸಿನ್ಕಾಯಿ ಸ್ವಲ್ಪ ಪುಡಿ ಆದಮೇಲೆ ಉಳಿದಿರೋ ಎಲ್ಲ ಪದಾರ್ಥಗಳು 1 ಟೀ ಸ್ಪೂನ್ನಷ್ಟು ಹಿಂಗು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬನ್ನಿ. ಈಗ ಅಂಗಡಿನಲ್ಲಿ ಸಿಗುವಂಥ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದಾದಂಥ ರಸಂ ಪುಡಿ ಸಿದ್ಧ.